This is how we have to enter. ಬಲ್ಗಾಲಿಟ್ಟು ಒಳಗೆ ಬನ್ನಿ. ಶಾರ್ಟ್ ಆಫ್ ರೋಡ್. ಆಫ್ ರೋಡ್ ಅನಿಸ್ತಾ ಇದೆ, ನೋಡ್ಬೇಕೀಗ. ಬದಲಾವಣೆ ಜಗದ ನಿಯಮ. ಆಗತ್ತೆ. ಸೊ ಈಗ ಅಬೆ ಫಾಲ್ಸ್ ಮುಗಿಸಿ ನಮ್ಮ ಪಯಣ ಮಂಡಲ್ಪಟ್ಟಿ ಕಡೆಗೆ. ಸೊ ಈಗ ನೋಡಿ ಮಂಡಲ್ಪಟ್ಟಿಗೆ ಹೋಗ್ಬೇಕಂತ ನೋಡ್ತಾ ಇದ್ದೀವಿ. ಇಲ್ಲಿ ಭಯಂಕರ ಎಲ್ಲ ವೆಹಿಕಲ್ಸ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ, ಪಾರ್ಕಿಂಗು ಜಾಗ ಇಲ್ಲ. ಈಗ ಇಲ್ಲಿಂದ ಜೀಪಲ್ಲಿ ಹೋಗ್ಬೇಕು ನಾವು. ಸೊ ನಾವು ಈಗ ಜೀಪಲ್ಲಿ ಆಫ್ ರೋಡ್ ಹೋಗ್ತಾ ಇದ್ದೀವಿ ಮಂಡಲ್ಪಟ್ಟಿ. ಸೊ ಹಿ ಈಸ್ ದ ಜೀಪ್ ಡ್ರೈವರ್ ಆ್ಯಂಡ್ ವಿ ಪೀಪಲ್ ಆಲ್ ಟುಗೆದರ್ ವಿ ಆರ್ ಸಿಟ್ಟಿಂಗ್. ಸೊ ಆಲ್ ಆರ್ ಎಕ್ಸೈಟೆಡ್ ಫಾರ್ ದ ಆಫ್ ರೋಡ್. ಎಲ್ಲರೂ ಎಕ್ಸೈಟೆಡ್ ಆಗಿದ್ದಾರೆ ತುಂಬ, ಇಲ್ವಾ? ಇಲ್ಲಿಂದ 20 ಕಿಲೋಮೀಟರ್ಸ್, ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಇದೆ. ಆಫ್ ರೋಡ್ ಇನ್ನೂ ಸ್ಟಾರ್ಟ್ ಆಗಲಿಲ್ಲ. 4 ಕಿಲೋಮೀಟರ್ 5 ಕಿಲೋಮೀಟರ್ ಆಫ್ ರೋಡೇ ಇದೆ. ಆಗ್ತಾ ಇದೆ ತಾನೆ? ಎಲ್ಲರೂ ನೋಡಿ ಮಾರ್ರೆ ಇಲ್ಲಿ. ನಾನು ಹಾಡಾಡಿ you are coming in your own vehicle, still here you can come and then you can hire a jeep. Or else if you are okay with the off-road which is visible to your right, ಅಲ್ಲ ಇದಾದ್ರೆ ಹೋಗ್ಬೋದಲ್ಲ, ಹಿಮಾಲಯನ್ ಆದ್ರೆ ಹೋಗ್ಬೋದಲ್ಲ. ಅಲ್ಲಿ ಸ್ವಲ್ಪ ದೂರ ಕಲ್ಲು ಹಾಕಿದ್ದಾರೆ, ಕಲ್ಲು ಮೇಲೆ ಅಷ್ಟೇ ಜನ, ಅವನು ಜನರ 5 ಜನದ ಮೇಲೆ ಹಾಕಲ್ಲ. ಹೌದೌದು. ಹಿಮಾಲಯನ್ ಹತ್ಸಕ್ಕಾಗಲ್ಲ, ರಾಯಲ್ ಎನ್ಫೀಲ್ಡ್ ಆದ್ರೂ ಕಷ್ಟ. ಗುಂಡಿ ಇದೆ, ಸಿಕ್ಕಾಕೊಂಡ್ರೆ ಹೌದು ಒಬ್ಬರು ಹೋಯ್ತಾರೆ ತಳ್ಳಿಕೊಂಡ ಎಲ್ಲ ಹಿಡಿದ್ಬಿಟ್ಟು. ಅದೇ ಅಲ್ಲ, 3-4 ಜನ ಇದ್ರೆ ಅವ್ರು ಸಪೋರ್ಟ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಇದು ಬೇಸ್ ಪಾಯಿಂಟ್, ಮಂಡಲ್ಪಟ್ಟಿಯ ಬೇಸ್ ಪಾಯಿಂಟ್. ಅಲ್ಲಿ ನಿಲ್ಲಿಸಿ ಅಲ್ಲಿಂದ ಎಷ್ಟು ದೂರ ಇದೆ ಅಣ್ಣ ಮೇಲೆಗೆ? ಅದೇ ಪಾಪ, ಓಕೆ, ತುಂಬ ಹತ್ತಿರ ಇದೆ. 500 ಮೀಟರ್ಸ್ ಅಷ್ಟು. ನಿಮಗೆ ಮುಂದೆ ಬೆಟ್ಟ ಕಾಣ್ತಾ ಇದೆ ಅಲ್ಲ, ಆ ಬೆಟ್ಟದ ಮೇಲೆ ಹೋದರೆ ನಿಮಗೆ ವ್ಯೂ ಕಾಣುತ್ತೆ. ನಾವೀಗ ನೋಡಿ ಮಂಡಲ್ಪಟ್ಟಿ ಬೇಸ್ ಪಾಯಿಂಟಲ್ಲಿದ್ದೀವಿ. ಹಿಂದೆ ನಿಮಗೆ ಕಾಣ್ತಾ ಇದೆಯಲ್ಲ, ಅದೇ ಬೇಸ್ ಪಾಯಿಂಟ್. ನಾವು ಆ್ಯಕ್ಚುಲಿ ಈಗ ಈ ಬ್ಲೂ ಕಲರ್ ಒಂದು ಜೀಪ್ ಕಾಣ್ತಾ ಇದೆಯಲ್ಲ, ಆ ಜೀಪಲ್ಲಿ ಬಂದಿರೋದು. ಸೊ ಯೂಶ್ವಲಿ 4 to 5 ಪೀಪಲ್ ದೇ ಟೇಕ್, ಬಟ್ ಈಗ ನಾವು ಆಲ್ಮೋಸ್ಟ್ 8 ಮೆಂಬರ್ಸ್ ಇದ್ವಿ. ಸೊ 8 ಮೆಂಬರ್ಸ್ಗೆ ಪರ್ ಪರ್ಸನ್ 500 ಲೆಕ್ಕದಲ್ಲಿ 4000 ತಗೊಂಡಿದ್ದಾರೆ, ಇನ್ಕ್ಲೂಡಿಂಗ್ ಟಿಕೆಟ್. ಆ್ಯಕ್ಚುಲಿ 50 ರೂಪೀಸ್ ಪರ್ ಪರ್ಸನ್ ಟಿಕೆಟ್ ತೊಗೋಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ಸೊ ಅದು ಸೇರಿಸಿ ಟುಗೆದರ್ ಇಟ್ ಈಸ್ 4000 ರೂಪೀಸ್. ಸೊ ಇಲ್ಲಿಂದ ಆಲ್ಮೋಸ್ಟ್ ನನಗೆ ಗೊತ್ತಿರೋ 500 ಮೀಟರ್ಸ್ ಮೇಲೆ ನಡಿಬೇಕನ್ಸುತ್ತೆ. ನೋಡಿ ನಿಮ್ಗೆ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅದೇ ಬೆಟ್ಟ. ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅದೇ ಬೆಟ್ಟ. ಸ್ವಲ್ಪ ತುಂಬ ಹೆಕ್ಟಿಕ್ ಏನಿರಲ್ಲ ಅಂತ ಅನ್ಸುತ್ತೆ. ಮತ್ತು ಮೇಲೆ ನಿಮ್ಗೆ ಹೋಗಲಿಕ್ಕೆ ಪ್ಲಾಸ್ಟಿಕ್ ಎಲ್ಲ ಅಲೋ ಇರೋದಿಲ್ಲ. ಸೊ ಪ್ಲಾಸ್ಟಿಕ್ ಬಾಟಲ್ ಏನಾದರೂ ಕ್ಯಾರಿ ಮಾಡೋಂಗಿದ್ರೆ ಇಲ್ಲೇ ಬಿಟ್ಟು ಹೋಗಬೇಕು. ಆ್ಯಂಡ್ ಆಫ್ಟರ್ ಕಮಿಂಗ್ ಹಿಯರ್ ಯು ಕ್ಯಾನ್. ಮತ್ತು ನೀವು ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ಗ್ರೀನ್ ಕಲರ್ಡ್, ಅದು
ವಾಶ್ರೂಮ್ಸ್. ಸೊ ವಾಶ್ರೂಮ್ ಫೆಸಿಲಿಟಿ ಇದೆ. ಮತ್ತು ಇಲ್ಲಿ ತಿನ್ನಲಿಕ್ಕೆ ತಿಂಡಿ ಅಂಥದ್ದೇನೂ ಸಿಗೋದಿಲ್ಲ. ನಿಮಗೇನು ಬೇಕಾದರೆ ಯು ಹ್ಯಾವ್ ಟು ಕ್ಯಾರಿ. ಇಲ್ಲಿ ಓಕೆ, ದಿಸ್ ಈಸ್ ಎಂಟ್ರನ್ಸ್. This is how we have to enter. ಬಲ್ಗಾಲಿಟ್ಟು ಒಳಗೆ ಬನ್ನಿ. ಇಲ್ಲಿಂದ ಒಂದು 400 to 500 ಮೀಟರ್ಸ್ ಇರುತ್ತೆ ಅಷ್ಟೇ. ಈಸಿಯಾಗಿ ನಡಿಬೋದು. ತುಂಬ ಡಿಫಿಕಲ್ಟ್ ಟ್ರೆಕ್ ಏನಲ್ಲ, ಆರಾಮಾಗಿ ಹೋಗ್ಬೋದು. Oh my God! ನೋಡಿ, ಇದು ಈ ಕಡೆ ಸುತ್ತ ಹಾಕ್ಕೊಂಡು ಹೋಗ್ಬೇಕು. ಸೊ ಬಟ್ ವಿ ವಿಲ್ ಟೇಕ್ ದಿಸ್ ರೂಟ್. ಶಾರ್ಟ್ಕಟ್ ಆಫ್ ಅನಿಸ್ತಾ ಇದೆ, ನೋಡ್ಬೇಕೀಗ. ಜೀವನ ಪರ್ಯಂತ ಬೆಟ್ಟ ಹತ್ತಿದ್ದೇ ಆಯ್ತು ಮಾರ್ರೆ. ಆ ಬೆಟ್ಟ ಹತ್ತು, ಈ ಬೆಟ್ಟ ಹತ್ತು. ಇವತ್ತು ನೋಡು, ಶ್ರುತಿ ಆಲ್ಸೋ ಇಸ್ ದೇರ್ ವಿತ್ ಮೀ ಫಾರ್ ದಿಸ್ ಸ್ಮಾಲ್ ಟ್ರೆಕ್. ಹತ್ತಿ ಸಾಕೈತೆ. ಹೌದು, ಎಲ್ಲ ಆ ಬೆಟ್ಟ ಈ ಬೆಟ್ಟ, ತುಂಬ ಬೆಟ್ಟ, ಮತ್ತು ಗಾಡಿ ಬರೋದಿಲ್ಲಲ್ಲ. ಸೊ ದಟ್ ಈಸ್ ಅ ಮೇನ್ ಪ್ರಾಬ್ಲಮ್. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ನಿಮ್ಗೆ ಅಲ್ಲಿ ರೋಡ್ ಕಾಣ್ತಾ ಇದೆಯಲ್ಲ, ಆ ರೋಡಲ್ಲೇ ನಾವು ಬಂದಿದ್ದೀಗ. ಫುಲ್ ಆಫ್ ರೋಡ್ ಇದೆ, 5 ಕಿಲೋಮೀಟರ್ಸ್ ಫ್ರಮ್ ಆಫ್ ರೋಡ್. ಫುಲ್ 5 ಕಿಲೋಮೀಟರ್ಸ್ ಇರುತ್ತೆ. ಬಟ್ ಹಿಮಾಲಯನ್ ಮೋಸ್ಟ್ಲಿ ಹಿಮಾಲಯನ್ನು ಬರ್ಬೋದು ಅನಿಸುತ್ತೆ. ಒಟ್ಲಿ ನೆಕ್ಸ್ಟ್ ಫ್ಯೂಚರಲ್ಲಿ ಒಂದು ಸಲ ವಿ ಹ್ಯಾವ್ ಟು ಟ್ರೈ. ಮತ್ತು ಇಲ್ಲಿ ನೀಲಕುರಿಂಜಿ ಅಂತ ಒಂದು ಫ್ಲವರ್ ಬರುತ್ತೆ ಎವ್ರಿ 7 ಇಯರ್ಸ್. ಸೊ ಅದು 2021 ಬಂದಾಗ ನಾವಿಲ್ಲಿ ಬಂದಿದ್ವಿ. ನಿಮ್ಗೆ ಬದಲಾವಣೆ ಜಗದ ನಿಯಮ. ಆಗತ್ತೆ ಬಾಬಾ. ಅದೇ ನೋಡಿ, ಇಲ್ಲಿ ಟವರ್ ಥರ ಕಾಣ್ತಾ ಇದೆಯಲ್ಲ, ಅಲ್ಲಿಗೆ ಹತ್ತಿದ್ರೆ ಆಯಿತು, ನಿಮಗೆ ವ್ಯೂ ಪಾಯಿಂಟ್ ಬರುತ್ತೆ. ಇಲ್ಲಿ ಹಿಂಗೆ ಹೋಗುವ. ನೋಡಿ, ನೀವು ಮೇಲೆ ಬಂದರೆ ಹಿಂಗೊಂದು ಪಾಯಿಂಟ್ ಇರುತ್ತೆ. ಅಲ್ಲಿ ನಿಮ್ಗೀಗ ನಾನು ಮೇಲೆ ಹತ್ತಿ ತೋರಿಸ್ತೀನಿ ಹೇಗಿರುತ್ತೆ ವ್ಯೂ ಪಾಯಿಂಟ್ ಅಂತ. ಸುತ್ತಮುತ್ತ ಫುಲ್ಲು ಬೆಟ್ಟ, ಆಯಿತಾ. ತುಂಬ ಗ್ರೀನರಿ ಏನಿಲ್ಲ, ಬಟ್ ಇಟ್ಸ್ ವೆರಿ ಕೂಲ್. ಆ್ಯಕ್ಚುಲಿ ಕೆಳಗಡೆ ಇರಬೇಕಾದ್ರೆ ಮೇಲೆ ತುಂಬ ಇದಿರುತ್ತೆ ಅಂದ್ಕೊಂಡೆ, ಬಿಸಿಲಿರುತ್ತೆ ಅಂದ್ಕೊಂಡೆ. ಬಟ್ ಮೋಡ ಸ್ವಲ್ಪ ಅದನ್ನು ತಡೀತಾ ಉಂಟು. ಮೈ ಗಾಡ್, ಕ್ಯಾನ್ ಯು ಸೀ ದಿಸ್? ಓಹ್ ಗಾಡ್, ಯಾ ಮ್ಯಾನ್, ಹಿಂಗಿರುತ್ತೆ. ಇದೊಂದು ಬೆಟ್ಟ ಹತ್ತದ ಮೇಲೆ ದ ಸ್ಯಾಟಿಸ್ಫ್ಯಾಕ್ಷನ್ ಯು ಗೆಟ್ ಅಲ್ಲ, ಇಟ್ ಈಸ್ ಮಚ್ ಮೋರ್ ದ್ಯಾನ್ ಎನಿಥಿಂಗ್. ತುಂಬ ಪೀಸ್ಫುಲ್ ಅನಿಸುತ್ತೆ. ನೋಡಿ, ನನ್ನ ಮುಂದೆ ಏನಿದೆ ಅಂತ ತೋರಿಸ್ತೇನೆ. ಇಲ್ಲಿ ನೋಡಿ, ನಾವು ಆ್ಯಕ್ಚುಲಿ ನಮ್ಮ ಮೂವಿಗೆ ಒಂದು ಹೀರೋಯಿನ್ ಹುಡುಕ್ತಾ ಇದ್ವಿ, ಸಿಕ್ಬಿಟ್ರು. ಕಾಡಿನ ಮಧ್ಯದಲ್ಲಿ ಸಿಕ್ಕಿದ್ದಾರೆ. ಸ್ವಲ್ಪ ಫೋಟೋ ಸೆಷನ್, ಸ್ವಲ್ಪ ರೀಲ್ಸ್, ಮತ್ತು ಪ್ರಕೃತಿಯ ಮಧ್ಯೆ ಒಂದು ಸವಿಯಾದ ಹಾಡು, ಇಷ್ಟು ಸಾಕು ನಮ್ಮ ಜೀವನ ಪರ್ಯಂತ ಸವಿ ನೆನಪುಗಳು ಉಳಿಯೋಕ್ಕೆ. ಹುಣ್ಣಿಮೆ ಮಗಳೋ, ತಂಪಿನ ತವರೋ, ಚೆಲುವಿಗೆ ನಿಧಿಯೋ, ಒಲವಿನ ಸುದೆಯೋ, ನೀನಿಲ್ಲದೆ ಈ ಕಂಗಳು ಮಂಜಾದವೋ, ಓನಲ್ಲೆ ನಿನ್ನ ಸಹಚಾರದಲ್ಲಿ ಎಂದೆಂದು ಸಿಗದ ಸವಿಜೇನ ಕಂಡೆ, ಮರಳಾಗಿ ಮಾಡಿ ಮರೆಯಾದೆ ಏಕೆ, ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ, ಪ್ರತಿ ರಾತ್ರಿ ನನ್ನ ಕನಸಲ್ಲೇ ಬರುವೆ, ಆ ಪ್ರೀತಿಗಾಗೆ ಕಾಯುವೆ, ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ. ಇಲ್ಲಿವರೆಗೂ ಮೋಸ್ಟ್ಲಿ ನೀವು ನನ್ನ ವ್ಲಾಗ್ನ ಎಂಜಾಯ್ ಮಾಡಿದ್ರೆ ಅಂದ್ಕೊತೀನಿ. ಇಫ್ ಯು ಆರ್ ಲೈಕಿಂಗ್ ಮೈ ವಿಡಿಯೋಸ್, ಪ್ಲೀಸ್ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್.